ಖಂಡಿತ ಗುರುಗಳೇ, ಈ ಜ್ಯೋತಿಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವೇನು ಹೇಳ್ತೀರಾ? ಜ್ಯೋತಿಷ್ಯ ಮತ್ತೆ ಆಯುರ್ವೇದ ಇದೆರಡು ವೇದದ್ದೊಂದು ಉಪಭಾಗ. ಹೌದು. ಆ ಜ್ಯೋತಿಷ್ಯದ ಮೀನಿಂಗ್ ಏನು? ಜ್ಯೋತಿರ್ನಿಶಃ. ನಿಶಾ ಅಂದ್ರೇನು? ಕತ್ತಲೆ. ಜ್ಯೋತಿ ಅಂದ್ರೆ ಬೆಳಕು. ಬೆಳಕು. ಮನುಷ್ಯ ಕತ್ತಲೆಯಲ್ಲಿದ್ದಾಗ ಅವನನ್ನ ಬೆಳಕಿನ ಕಡೆಗೆ ತಗೊಂಡು ಹೋಗೋ ಒಂದು ವಿಧಿ. ಅದ್ಭುತ. ಆಯುಷ್ ವೇದ, ಆಯುರ್ವೇದ. ಆಯುಷ್ ವೇದ ಅದು ಋಗ್ವೇದದ ಭಾಗ ಅನ್ಕೊಳ್ತೀನಿ ನಾನು ಇದೆರಡು. ಯಾಕೆ ಋಗ್, ಯಜುರ್, ಸಾಮ ಮತ್ತೆ ಅಥರ್ವ ಇರೋದು. ಸಾಮ ಸಂಗೀತಕ್ಕೆ ಸಂಬಂಧಪಡುತ್ತೆ, ಅದರ ಸ್ವರವೂ ಹಾಗೆ. ಋಗ್ವೇದ ಋಕ್ಕುಗಳಿಗೆ ಸಂಬಂಧಪಡುತ್ತೆ, ಯಜುರ್ವೇದ ಯಜ್ಞಗಳಿಗೆ, ಅಥರ್ವಣ ತಂತ್ರ ಮಾರ್ಗವನ್ನು ಪ್ರತಿಪಾದನೆ ಮಾಡುತ್ತೆ. ಈ ನಾಲ್ಕನ್ನು ಕೊಟ್ಟಿದ್ದು ನಾಲ್ಕು ಮುಖ ಚತುರ್ಮುಖ ಬ್ರಹ್ಮನ ನಾಲ್ಕು ಮುಖದಿಂದ ಬಂದ ನಾಲ್ಕು ಗ್ರಂಥಗಳು, ಈ ವೇದ ಗ್ರಂಥಗಳು. ಅದರಿಂದ ಟಾಪ್ ಮೋಸ್ಟ್ ಉಪನಿಷತ್. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣ. ಸ್ಮೃತಿಯಲ್ಲಿ ವೇದಗಳು ಬರೋದು, ಶ್ರುತಿಯಲ್ಲಿ ಉಪನಿಷತ್ತುಗಳು ಮಾತ್ರ. ಅಲ್ಲಿ ಕರ್ಮಾಂಗವನ್ನು ತಗೊಳ್ಳೋದಿಲ್ಲ. ಲಿಬರೇಷನ್ ವಿದ್ಯೆ ಅದು ಟಾಪ್ ಮೋಸ್ಟ್. PhD ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ತಗೊಂಡ. ಲೌಕಿಕ ದೃಷ್ಟಿಯಲ್ಲಿ ಯಾಕೆ 4 ಥರ ಭಕ್ತರು ಭಗವಂತನಿಗೆ: ಅರ್ಥ, ಆರ್ತಿ, ಜಿಜ್ಞಾಸು, ಜ್ಞಾನಿ. ಅರ್ಥ ಇಂಥದ್ದು ಬೇಕು ಕೃಷ್ಣ ಅಂತ ಹೋಗಿ ಕೇಳೋನು. ಆರ್ತಿ, ಕೃಷ್ಣ ನೀನು ಇದು ಕೊಟ್ರೆ ನಾನು ತುಳಸಿ ಅರ್ಚನೆ, 2ನೇ ಥರದ ಭಕ್ತರು. ಜಿಜ್ಞಾಸು ಅಂದ್ರೆ ನಾವು ಶುರು ಇತ್ತಲ್ಲ, ದೇವರಿದ್ದಾನ ಇಲ್ವಾನು ಕನ್ಫ್ಯೂಷನ್ ಸ್ಥಿತಿ. ಆಮೇಲೆ 4ನೇದು ಜ್ಞಾನಿ, ಪಕ್ಕಾ ಕ್ಲಾರಿಟಿಲಿ ಇರ್ತಾನೆ. ಭಗವಂತ ಬಿಟ್ಟು ಬೇರೆ ಯಾವುದು ಎಲ್ಲವೂ ಅಶಾಶ್ವತನೂ ಪರಮ ಸತ್ಯ ತಿಳಿದಿರುತ್ತೆ. ಅಕ್ಕ ಮಹಾದೇವಿಗೆ ತಿಳಿದಾಗ ಅದೊಂದು ಗಡ್ಸಿರುತ್ತೆ. ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಬೇಕಾದ್ರೆ ಅವಳಿಗೊಂದು ತಾಕತ್ತಿತ್ತು. ಬಸವಣ್ಣನಿಗೆ ಕೂಡಲ ಸಂಗಮ ಎನ್ನೆಲ್ಲವೂ ಅಂತ ಹೇಳ್ಬೇಕಾದ್ರೆ ಅವನಿಗೊಂದು ಮತ್ತೆ ಗುಹೇಶ್ವರ ಅಂತ, ಅದೆಲ್ಲ ಕ್ಲಾರಿಟಿಯ ಸ್ಟೇಟ್ಗಳು. ಸತ್ಯ. ಕನಕದಾಸರಾಗ್ಲಿ, ವಾದಿರಾಜರಾಗ್ಲಿ ಅವರೆಲ್ಲ ಕ್ಲಾರಿಟಿಯಲ್ಲಿದ್ದವ್ರು. ಪರಮಾತ್ಮ ಬಿಟ್ಟು ಮತ್ತೆಲ್ಲವೂ ಅಶಾಶ್ವತ. ರಾಯರಾಗ್ಲಿ ಮೂಲರಾಮೋ ವಿಜಯತೆ, ಅವರ ಶಬ್ದದಲ್ಲಿ ನೀವು ತಿಳ್ಕೊಳ್ಬೋದು. ಅವ್ರು ರಾಘವೇಂದ್ರ ಅನ್ನೋ ಶಬ್ದವೇ ಯೂಸ್ ಮಾಡಲಿಲ್ಲ. ಮೂಲರಾಮ ಅಂದ್ರೇನು? ದಶರಥ ರಾಮ ಅಲ್ಲ, ಪರಬ್ರಹ್ಮ ವಸ್ತು, ಇನ್ಫೈನೈಟ್ ವಿರಾಟ್ ರಾಮನನ್ನು ಅವ್ರು ಹೇಳೋದು. ಈ ತಿರುಮಲದಲ್ಲಿ ನಾವು ಹೇಗೆ ವಿರಾಟ್ ವಿಷ್ಣು ಅಂತೀವಿ, ಯಾಕೆ ಪಾದವು ವಿಷ್ಣು, ಉಧರೇ ಬ್ರಹ್ಮ, ಮುಖಾತ್ ರುದ್ರ, ವಿಗ್ರಹ. ಅದಕ್ಕೆ ವೆಂಕಟ ಈಶ್ವರ. ಈಶ್ವರ ಶಬ್ದ ಇದೆ. ಪಾದ ಅಲ್ಲಿ ವಿಷ್ಣು, ಉದರ ನಾಭಿ ಬ್ರಹ್ಮ ಹುಟ್ಟಿದ ಜಾಗ. ಅಲ್ಲಿ 3 ನಾಮ ಹಾಕಿರ್ತಾರೆ, ತೆಗೆದ್ರೆ ಅಲ್ಲೊಂದು 3ನೇ ಕಣ್ಣುಂಟು ವೆಂಕಟರಮಣ. ಅದನ್ನು ಮುಚ್ಚಿರ್ತಾರೆ ಪಚ್ಚಕರ್ಪೂರ. ಅದಕ್ಕೆ ಈಶ್ವರ, ವೆಂಕಟ ಈಶ್ವರ. ಅರ್ಥ ಏನು? ಕಷ್ಟವನ್ನು ಕಟ ಮಾಡಿ ವರಗೊಡುವವನು. ತ್ರಿಮೂರ್ತಿಗಳು ಓಂಕಾರದ ಮೂರ್ತಿ. ಅದು ನಾರ್ಮಲ್ ಇಲ್ಲಿರೋ ನಾರಾಯಣನ ಮೂರ್ತಿ ಅಲ್ಲ. ಹಾಗಾಗಿ ತಿರುಮಲವನ್ನು ಭೂವೈಕುಂಠ ಅಂತೀವಿ. ನಾವಿಲ್ಲೆಲ್ಲ ಯಜ್ಞ ಮಾಡ್ಬೇಕು. ತಿರುಮಲದಲ್ಲಿ ಹೋಗಿ ಬಾಗ್ಲಲ್ಲಿ ನಿಂತು ಗೋವಿಂದ ಅಂದ್ರೆ ಕೆಲಸ ಆಗ್ತದೆ. ಸತ್ಯ. ಆ ಬಾಗ್ಲ ತಾಕತ್ತಂಥದ್ದು. ಇದು ನನ್ನ ಅನುಭವ ಸಮೇತ. ಹೌದು. ಎಂಥ ಸಂಕಟ ಇದ್ರು ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ ಶಾಸ್ತ್ರ ಗೊತ್ತಿಲ್ವಾ, ಕರ್ಮಾಂಗ ಗೊತ್ತಿಲ್ವಾ, ದುಡ್ಡಿಲ್ವಾ ಕೈಲಿ, ಏನು ಮಾಡಬೇಡ, ಬರೀ ಕಾಲಲ್ಲಿ ಹತ್ತು ಆ ಮೆಟ್ಲು. ಒಂದೊಂದು ಮೆಟ್ಲು ಹತ್ತನ್ನು ಗೋವಿಂದ ಗೋವಿಂದ ಅಂತ ಹೇಳಲಿಕ್ಕೆ ಬರುತ್ತಲ್ಲ ನಿಂಗೆ. ಬಾಗಲಲ್ಲಿ ಹೋಗಿ ಸುಮ್ಮನೆ ನಂಗೆ ಏನೂ ಗೊತ್ತಿಲ್ಲ, ನನ್ನನ್ನು ಕಾಪಾಡು ಅಂತ ಮನಸ್ಸಿಂದ ಕಣ್ಣೀರು ಹಾಕಿ ಅವನು ಪ್ರಾರ್ಥನೆ ಮಾಡಿ ತಿರುಪತಿಯಿಂದ ಬಂದಿದ್ದು ಹೋದಾದರೆ, ಅವನನ್ನು ಉದ್ಧಾರ ಮಾಡಲಿಲ್ಲ ಅಂದರೆ ಅವನು ಶ್ರೀನಿವಾಸನೇ ಅಲ್ಲ. ನನ್ನ ಅನುಭವದ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರೋದು. ಎಷ್ಟೋ ಜನ ಹುಡುಗರು ಹೇಳ್ತಾರೆ, ನಮಗೆ ಆಧ್ಯಾತ್ಮ ಸಾಧನೆ ಗೊತ್ತಿಲ್ಲ, ಶಾಸ್ತ್ರ ಓದಿಲ್ಲ, ಪೂಜಾ ಪುನಸ್ಕಾರ ಏನು ಮಾಡಬಹುದು. ನೀನು ಗೋವಿಂದ ಅಂತ ಹೇಳಲಿಕ್ಕಾದ್ರೂ ಕಲ್ತಿದ್ಯಾ? ಗೋವನ್ನು ಉದ್ಧಾರ ಮಾಡಿದವನು. ಹೌದು. ಆ ಆನಂದ ಮೂರ್ತಿ ದೃಷ್ಟಿ, ನೀನು ಅವನನ್ನು ನೋಡಿದ್ರೆ ಪರವಾಗಿಲ್ಲ, ಅವನು ನಿನ್ಗಿಂತ ಇಟ್ಟಿದ್ದಾನೆ. ಅವನು ನಿನ್ನನ್ನು ನೋಡ್ತಾನೆ, ಅಲ್ಲಿಗೆ ನಿನ್ನ ಕೆಲಸ ಆಯಿತು. ಹಾಗಾಗಿ ಅದು ಅಂಥದ್ದೊಂದು ಜಾಗ. ಈ ಏನು ಇನ್ಯಾವುದು ಪ್ರಶ್ನೆ ಎಲ್ಲಿಗೂ ಇನ್ನು ಬೇಕಾದಷ್ಟು ಜ್ಯೋತಿಷ್ಯದಲ್ಲೇ ಇದ್ವಿ. ಜ್ಯೋತಿಷ್ ಶಾಸ್ತ್ರದಲ್ಲಿ 16 ವಿಭಾಗ ಇದೆ. ಹೌದು. ನಂಗೆ ಅಂದ್ರೆ ತುಂಬಾ ಇದೆ. ನಮ್ಮ ಈ ಟ್ಯಾರೋ ಕಾರ್ಡ್ ಇದೆಯಲ್ಲ, ಈ ಗಿಳಿ ಶಾಸ್ತ್ರದಿಂದ ಬಂದಿದ್ದೆ. ಹೌದು ಹೌದು. ಗಿಳಿ ಯಾವುದು? ನವಗ್ರಹದಲ್ಲಿ ಬುಧ. ಹಾಗಾಗಿ ಶಾರದಾಂಬೆ ಕೈಯಲ್ಲಿ ಗಿಳಿ ಇರ್ತದೆ. ಆದ್ರೆ ಮೀನಾಕ್ಷಿ ಕೈಯಲ್ಲೂ ಗಿಳಿ ಇದೆ, ಕಾಮಾಕ್ಷಿ ಕೈಯಲ್ಲೂ ಗಿಳಿ ಇದೆ, ಮತ್ತೆ ಲಲಿತಾದೇವಿ ಕೈಯಲ್ಲೂ ಶುಕಭಾಷಿನಿ, ಮಾತಾ ಮರಕಟ ಶ್ಯಾಮ, ಮಾತಂಗಿ ಮಧುಶಾಲಿನಿ, ಅವಳ ಹತ್ರನೂ ಗಿಳಿ ಇದೆ. ಜ್ಞಾನದ ದೇವತೆ ಅವಳು. ಗಿಳಿ ಅಂದ್ರೆ ಬುಧ. ಹಾಗಾಗಿ ದ್ವಿಜ. ಬುಧ ಅಂದ್ರೆ ಬುದ್ಧಿ. ಅದಕ್ಕೆ ಬ್ರಾಹ್ಮಣ್ಯಕ್ಕೆ ದ್ವಿಜ ಅಂತಾನೆ. ಅವನಿಗೆ 2 ಹುಟ್ಟು, ಒಂದು ಹುಟ್ಟು ಗರ್ಭದಿಂದ, ಇನ್ನೊಂದು ಸಂಸ್ಕಾರ ಉಪನಯನ. ಹಾಗಾಗಿ ಅವನೊಂದು ದ್ವಿಜ ಅಂತ. ಈ ಜನಿವಾರ ಹಾಕಿದ್ಮೇಲೆ ಅವಾಗ ಜ್ಞಾನಿ, ತ್ರಿಕಾಲ ಜ್ಞಾನಕ್ಕೆ ಹೊರಟ ಗಾಯತ್ರಿ ಹೇಳಕೊಂಡು. ಸೊ ಒಂದು ಲಾಜಿಕ್ ಆಯ್ತು, ಆಯ್ತಾ. ನೆಕ್ಸ್ಟು
ಆ ಗಿಳಿ ಮೊದಲು ಕಾರ್ಡ್ ಎತ್ತಿತ್ತು. ಹೌದು. ಯಾರಿಂದ ಬಂದಿದ್ದ ಆ ಶಾಸ್ತ್ರ? ಶುಕಮಹಾಮುನಿಗಳಿಂದ ಬಂದಿತ್ತು. ಈಗ ನಾವೇನು ಟ್ಯಾರೋ ಕಾರ್ಡ್ ಅಂತ ಹೊರದೇಶದ ಕಲಿತೀವಿ, ಅದು ಬಂದಿದ್ದು ಗಿಳಿ ಶಾಸ್ತ್ರದಿಂದ. ಒಂದಾಯ್ತಾ? ಇನ್ನೊಂದು ಕ್ರಿಸ್ಟಲ್ ಇಂದ ಏನಿದೆ ಈಗ, ಆ ಕ್ರಿಸ್ಟಲ್ ನಾನು ನೋಡಿ, ನಮ್ಮ ದೇಹದಲ್ಲಿ ನವರಂಧ್ರಗಳಿದೆ, ಆಚೆ ನವಗ್ರಹಗಳು ಇದೆ. ಖಂಡಿತ ನಾವು ನವಗ್ರಹನ ಒಪ್ಪುದು ಬೇಡ. ಈಗ ನಮ್ಮ ಭೂಮಿಲಿ ಒಂದು ಭೂಮಿಕೆ ಇದೆ. ಭೂಮಿಕೆಯಲ್ಲಿ ಭೂದೇವಿ ಅನ್ನೋ ದೇವಿ ಇದ್ದಾಳೆ, ವಿಷ್ಣುವಿನ ಹೆಂಡತಿ ಶ್ರೀದೇವಿ ಭೂದೇವಿ, ಪರಾಪ್ರಕೃತಿ ಅಪರಾಪ್ರಕೃತಿ ಶಾಸ್ತ್ರದಲ್ಲಿ ಹೇಳು. ಹಾಗೆ ಈ ವಿಷ್ಣು ಹೃದಯದಲ್ಲಿ ಒಂದು ಲಕ್ಷ್ಮಿ ಉಂಟು, ತಿರುಮಲದಲ್ಲಿ ನೀವು ಯೂಹ ಲಕ್ಷ್ಮಿ ಅಂತೀವಿ. ಇಚ್ಛಾಕ್ರಿಯಾ ಜ್ಞಾನ, ಅವಳು ಜ್ಞಾನದ ದೇವತೆ ಯೂಹ ಲಕ್ಷ್ಮಿ. ವಕ್ಷದಲ್ಲೇ ಇರ್ತಾಳೆ, ಕೆಳಗೆ ಬರೋದಿಲ್ಲ. ಕೆಳಗಡೆ ಪದ್ಮಾವತಿ ಇರ್ತಾಳೆ, ಅವಳು ಇಚ್ಛೆಯನ್ನೆಲ್ಲ ಪೂರೈಸ್ತಾಳೆ. ಪದ್ಮದಿಂದ ಬಂದವಳು, ಸೂರ್ಯನ ಮಗಳಾಗಿ ಹುಟ್ಟಿದ್ದು. ಒಂದೇ ಲಕ್ಷ್ಮಿ, 3 ರೂಪ. ಈಗ ಒಂದೇ ಕರೆಂಟ್, ಮಿಕ್ಸಿ, ಟಿವಿ, ಫ್ರಿಡ್ಜ್ ಅಲ್ಲಿ ಇದೆಯೋ ಹಾಗೆ ಕೊಲ್ಲಾಪುರದಲ್ಲಿದ್ದಳು. ಕೊಲ್ಲಾಪುರದಲ್ಲಿ ಅವಳು ಕ್ರಿಯಾಶಕ್ತಿ, ನಮ್ಮನ್ನು ಆಕ್ಟಿವ್ ಮಾಡೋವಳು. ಇಚ್ಛಾಕ್ರಿಯಾ ಜ್ಞಾನ ದೇವಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂದರೆ ಇಷ್ಟೇ ಅರ್ಥ. ಅದರ ಹಿಂದೆಲ್ಲ ಮಹತ್ ಅಂತ ಉಂಟು. ಹಾಗೆ ಈ ಕ್ರಿಸ್ಟಲ್ ಅನ್ನೋದು ನವಗ್ರಹಕ್ಕೂ ನವರತ್ನಕ್ಕೂ ಒಂದು ಕನೆಕ್ಟಿವಿಟಿ ಇದೆ. ಆದರೆ ಈಗ ಪ್ಯೂರ್ ನವರತ್ನ ಸಿಗ್ತಿಲ್ಲ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ, ಈಗೆಲ್ಲ ಎಲ್ಲವೂ ಶಾಸ್ತ್ರ ಸರಿ ಇದೆ, ಶಾಸ್ತ್ರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಜ್ಯೋತಿಷ್ಶಾಸ್ತ್ರ ಸರಿ ಇದೆ, ಕಲ್ತವನು ಕಮ್ಮಿ. ಈಗ ನೋಡು, ಫಸ್ಟ್ ಇಯರ್ ಫೇಲ್ ಆದರೂ ಅವನನ್ನೇನಂತಾರೆ? MBBS ಡಾಕ್ಟ್ರ್ ಅಂತಾರೆ. ಏನು ಓದಿದ ನನ್ನ ಮಗ? ಡಾಕ್ಟ್ರು ಅಂತ. ಅವ್ನು ಫೇಲ್ ಆಗಿ ಬಂದಿದ್ದು ಗೊತ್ತಿಲ್ಲ. ಸೆಕೆಂಡ್ ಇಯರ್ ಓದ್ದವನನ್ನು MBBS ಅಂತೀರಿ, 3rd ಇಯರ್ ಓದ್ದವನು MBBS ಅಂತೀರಿ. ಮಿಸ್ ಹೊಡಿಯೋದಲ್ಲಿ PhD ಮಾಡಿರ್ಬೇಕು. ಈ ಜ್ವರಕ್ಕೆ ಮಾತ್ರೆ ಕೊಡೋಕೆ ಈ MBBS ಸಾಕು. ಹಾರ್ಟ್ ಆಪ್ರೇಷನ್ನಿಗೆ ಇದು ಸಾಲೋದಿಲ್ಲ. ಅವನು ಒರಿಜಿನಲಿ ಡಾಕ್ಟ್ರ್ ಅಂತ ಗೊತ್ತಾಗೋದು ಓಟಿಗೆ ಅವನಿಗೆ ಕಳಿಸ್ಬೇಕು ICU, ಕತ್ರಿ ಅವನ ಕೈಯೆಲ್ಲ ಆಡ್ತದವ. ಹಾಗೆ ಈ ಎಲ್ಲ ಶಾಸ್ತ್ರಗಳು ಪರಮ ಸತ್ಯವೇ, ಆದರೆ ಅದರ ಅಧ್ಯಯನದ ಕೊರತೆ ಇದೆ. ಗುರು ಗಟ್ಟಿ ಇಲ್ಲ ಅಂದರೆ ಗುರಿ ಗಟ್ಟಿ ಇರಲ್ಲ. ನಮ್ಮಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಏನೋ ಓದ್ಬಿಟ್ಟು ಮತ್ತು ನಮ್ಮದು ಸ್ವಲ್ಪ ಬಂಡಲ್ ಸೇರಿಸ್ತೀವಿ. ನಮ್ಮ ಹಳ್ಳಿಲಿ ಪ್ಯೂರ್ ಕಾಳುಮೆಣು ಸಿಗುತ್ತೆ, ಅದು ಮಾರ್ಕೆಟಿಗೆ ಬರ್ತಾ ಒಂದು 4 ಪಪ್ಪಾಯಿ ಕಾಳು ಸೇರ್ಕೊಳ್ಳುತ್ತದೆ. ಅದು ಇನ್ನೂ ಬೆಂಗಳೂರು ಮಾರ್ಕೆಟಿಗೆ ಬರ್ತಾ ಒಂದು ಅರ್ಧ ಪಪ್ಪಾಯಿ ಕಾಳು ಸೇರಿರುತ್ತೆ. ಹೊರದೇಶಕ್ಕೆ ಹೋಗ್ತಾ ಪೂರ್ತಿ ಪಪ್ಪಾಯಿ ಕಾಳು ಸೇರಿರುತ್ತೆ. ಈ ಎಲ್ಲ ವಿದ್ಯೆಯು ಮನಿ ಓರಿಯೆಂಟೆಡ್ ಆಗಿರಬಾರ್ದು. ಈ ಎಲ್ಲ ವಿದ್ಯೆಯು ಇನ್ನೊಬ್ಬರಿಗೆ ಮಾರ್ಗದರ್ಶನ, ನನ್ನ ಗುರುಗಳು ಹೇಳೋರು, ಇನ್ನೊಬ್ಬರ ಭಾವನೆ ಜೊತೆಗೆ ಆಟ ಆಡಬಾರ್ದು. ಭಾವಕ್ಕೆ ಬೆಲೆ ಕೊಡೋದು ಕಲಿ. ಆ ಭಾವವೇ ಶುದ್ಧಿಯೇ ಭಗವಂತ. ಪ್ರತಿಯೊಬ್ಬರಿಗೂ ನಾವು ನಮಸ್ಕಾರ ಮಾಡೋದು ಯಾಕೆ? ಅವನ ದೇಹದಲ್ಲಿರೋ ಆ ಚೈತನ್ಯ ಮೂರ್ತಿಗೆ, ಅವನಿಗಲ್ಲ. ಆ ದೇಹ ಅನ್ನೋದು ಮಡಿಕೆ, ಅದು ಬಿದ್ದೋಗ್ತದೆ. ಫೋನು ಶಾಶ್ವತ ಅಲ್ಲ, ಫೋನ್ ಕಂಪನಿಯೂ ಶಾಶ್ವತ ಅಲ್ಲ, ನೆಟ್ವರ್ಕು ಶಾಶ್ವತ ಅಲ್ಲ, ಒಳಗಿರೋ ಕರೆಂಟ್ ಶಾಶ್ವತ. ಆ ಕರೆಂಟ್ ಎಲ್ಲರಲ್ಲಿ ಇರೋದು ಸೇಮ್ ಕರೆಂಟ್. ಏಕೋ ದೇವ ಸರ್ವಭೂತೇಶು ಗೂಢ. ಅದನ್ನು ತಿಳಿಲಿಕ್ಕೆ ಈ ಶಾಸ್ತ್ರಗಳೆಲ್ಲ ಇರೋದು. ಈ ಜ್ಯೋತಿಷ್ಯದಲ್ಲಿ ನವಗ್ರಹಗಳ ಚಲನೆ ಅದನ್ನೆಲ್ಲ ವರಹಮೀರರು ಅಷ್ಟಮಂಗಲ ಅಂತ ಏನು ಶಾಸ್ತ್ರ ಇದೆ, 40,000 ಶ್ಲೋಕ. ಅದರ ಕರ್ತೃ ಯಾರು? ವರಹಮೀರ. ಆರ್ಯಭಟ್ಟೆಲ್ಲ ಆವಾಗಲೇ ಎಣಿಸಿದ್ದ ನಕ್ಷತ್ರಗಳನ್ನು. ನಮ್ದು ಈಗ ಟೆಲಿಸ್ಕೋಪ್ ಇಟ್ಕೊಂಡು ಸರ್ಕಸ್ ಮಾಡಿದ್ರು, ನಕ್ಷತ್ರದ ಅಕ್ಯುರೇಸಿ ಗೊತ್ತಿಲ್ಲ. ಪಂಚಾಂಗ ಬರೆದಿಲ್ವ? ಕ್ಯಾಲೆಂಡರ್ ಬರೆಯೋ ಮೊದಲು ಪಂಚಾಂಗ ಬರೆದಿದ್ವಿ. ಬರ್ದಿತ್ತಲ್ಲ ಪಂಚಾಂಗ. ಸನಾತನ ಧರ್ಮ ಎಷ್ಟು ವಿಶಾಲವಾಗಿತ್ತು ಅಂದರೆ, ಈ ಊರೆಲ್ಲ ಬಟ್ಟೆ ಬಿಚ್ಚಾಕಿ ತಿರುಗಬೇಕಾದ್ರೆ ಅಂತ ಅಯೋಧ್ಯೆ ಕಾಲದಲ್ಲೇ ಆಭರಣ ಹಾಕಿ ತಿರುಗಿದವ್ರು. ರೇಷ್ಮೆ ವಸ್ತ್ರದ ಡಿಸೈನ್ ಇತ್ತು, ಆಭರಣ ಇತ್ತು. ಈಗ ಸಿಕ್ತಿತ್ತಲ್ಲ ಮೊನ್ನೆ ಉತ್ಖನನಲ್ಲಿ, ಇಷ್ಟು ವರ್ಷದ್ದಿರ್ಬೋದು, ಎಷ್ಟು ವರ್ಷ ನೋಡಿ. ಭಾರತ ಆವಾಗಲೇ ಜ್ಯುವೆಲರಿ ಜ್ಞಾನ ಇತ್ತು. ನಾವೀಗೇನು ಮಿಲೆಟ್ಸ್ ಅಂತ ಸುಡುಗಾಡು ತಿಂತಾ ಇದ್ದೀವಿ, ಆ ರಾಗಿದೆಲ್ಲ ಮೊದಲು ನಮ್ಮ ಕಡೆ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ರು. ರಾಗಿ ಹಿಟ್ಟು, ಗೋಧಿ ಹಿಟ್ಟು. ಈಗ ಅದು ಮಿಲೆಟ್ಸ್ ಆಗಿದೆ. ನಮ್ದು ಈಗಿನ ಹುಡುಗರು ಸಮಸ್ಯೆ ಏನಂದರೆ, ಅದಕ್ಕೆ ಹೇಳಿದ್ದು, ವಾಟ್ ಈಸ್ ರಿಸರ್ಚ್, ಸೈನ್ಸ್ ಅಂದ್ರೆ ಏನು? ವಾಟ್ ಈಸ್ ಆಲ್ರೆಡಿ ಋಷೀಸ್ ಆರ್ ಸರ್ಚ್ಡ್, ವಿ ಆರ್ ಅಗೇನ್ ರಿಸರ್ಚಿಂಗ್. ಅದಕ್ಕೆ ಅದ್ರ ಹೆಸರು ರಿಸರ್ಚ್. ಸರ್ಚ್ ಆಗಿದ್ದನ್ನೇ ಮತ್ತೆ ಕೆದಕ್ತಿರೋದು. ಕ್ಲಾರಿಟಿ ಇಲ್ಲ. ಈ ರುದ್ರಾಕ್ಷಿಯ ತಾಕತ್ತು, ಕರಂಗುಲಿ ಮಾಲ ಅಂತೇನು, ಅಂಗಾರಕನಿಗೆ ಸಂಬಂಧಪಟ್ಟ ಮರ ಅದು. ರುದ್ರಾಕ್ಷಿ ಬಾಡಿಯನ್ನು ಹೀಟ್ ಮಾಡೋ ಮರ, ಅದಕ್ಕೆ ರುದ್ರಾಗ್ನಿ ಅಂತೀವಿ. ಸ್ಫಟಿಕ ಬಾಡಿಯನ್ನು ತಣ್ಣಗೆ ಮಾಡುತ್ತೆ, ಆದರೂ ಅದು ಶೀತಾಗ್ನಿ. ಹಿಂಗಂದ್ರೆ ಬೆಂಕಿ ಬರ್ತದೆ.
ಎಲ್ಲ ನಾಲೆಡ್ಜ್ ನಮ್ಮಲ್ಲಿತ್ತಲ್ಲ ಅಲ್ವಾ. ಇಲ್ಲೇ ಗಂಧ ಇಡೋದು ಯಾಕೆ? ಇದು ನಮ್ಮ ಬಾಡಿಯ ರುದ್ರನೇತ್ರ ಅಂತೀವಿ, ಅಗ್ನಿನೇತ್ರ. ಅದನ್ನು ತಣ್ಣಗೆ ಮಾಡಲಿಕ್ಕೆ ಗಂಧ, ವಿಷ್ಣು, ಕುಂಕುಮ ದೇವಿ ಅವನ ಅರ್ಧಾಂಗಿ ಅಲ್ವಾ. ಶಿವನ ಅರ್ಧ ಭಾಗದಲ್ಲಿ ವಿಷ್ಣು ಇದ್ದಾನೆ. ವಿಷ್ಣು ವಲ್ಲಭಾಯ ನಮ ಈ ಪಾರ್ಟು ಗಿರಿಜಾವಲ್ಲಭಾಯ ನಮ. ಹಂಗಾಗಿ ಅವ ವಿಷ ಒಳಗೂ ನುಂಗಿಲ್ಲ, ಹೊರಗೂ ಹಾಕ್ಲಿಲ್ಲ. ನಾರದ ಹೋಗಿ ಕೇಳ್ತಾನಂತೆ, ನೀನು ಯಾಕೆ ಕುಡಿಲೂ ಇಲ್ಲ, ಕುಡಿದ್ರೆ ಕೆಳಗಡೆ ಇರಿ ಇನ್ನಿಬ್ಬರಿಗೆ ತೊಂದರೆ ಆಗುತ್ತೆ, ನಾನು ತುಪ್ಪಿದ್ರೆ ನನ್ನ ಭಕ್ತರಿಗೆ ತೊಂದರೆ ಆಗುತ್ತೆ, ಅದ್ರ ಬದಲು ನಾನೇ ಅದನ್ನು ಇಟ್ಟುಕೊಂಡು ಆ ದುಃಖವನ್ನು ನಾನೇ ಅನುಭವಿಸ್ತೀನಿ. ಹಾಗಾಗಿ ಆ ವಿಷವನ್ನು ತಣಿಸ್ಲಿಕ್ಕೆ ತುಂಬೆ ರಸವನ್ನು ಪಾರ್ವತಿ ಕುಡಿಸ್ತಾಳೆ, ಬಿಲ್ಪತ್ರೆಯನ್ನು ಇಡ್ತಾಳೆ. ಹಾಗಾಗಿ ಶಿವನಿಗೆ ತುಂಬೆ ಇಡುತ್ತಾಳೆ ಮೇಲೆ. ಆಮೇಲೆ ಆ ದತ್ತೂರಿ ಗಾಂಜಾ ಅಂತ ಏನು ಹೇಳ್ತೀವಿ, ಅದನ್ನು ನಶೆ ಬೆರೆಸ್ತಾರೆ ಈಶ್ವರನಿಗೆ. ಇವೆಲ್ಲ ಏನು ಮೆಡಿಕಲಿ ಯೂಸ್ ಮಾಡಿದರೆ ಟಾಕ್ಸಿಕ್ಕನ್ನು ರೆಡ್ಯೂಸ್ ಮಾಡೋ ವಸ್ತುಗಳು. ಹಾಗಾಗಿ ಶಿವನ ತಲೆಗೆ ಧಾರೆ ಹಾಕ್ತೀವಿ, ಅವನನ್ನು ತಣ್ಣಗೆ ಮಾಡ್ತಾವೆ. ಅದಕ್ಕೆ ಅವ ರುದ್ರಾಭಿಷೇಕ ಪ್ರಿಯ, ಅಭಿಷೇಕ ಪ್ರಿಯ ಶಿವ. ನಮ್ಮ ಹುಡುಗರು ಅದರದ್ದೇನೂ ಮಾಹಿತಿ ಇಲ್ಲ. ನಾವು ನಮ್ಮ ಮೊನ್ನೆ ಆದ ಹುಡುಗ ಕಾಶಿಲಿ ಈಶ್ವರ ಗಾಂಜ ಸೇತ, ನಾನು ಸೇತ ಹೇಳಿ, ಈಶ್ವರ ಹಾವು ಸುತ್ಕೊ ನೀನು, ಈಶ್ವರ ವಿಷ ಕುಡ್ದ, ನೀನೊಂದು 4 ಟೊಮೆಟಾರು ತಿನ್ನೋಣ. ಅವನು ತಿನ್ನಲ್ಲ, ಆ ಧೈರ್ಯ ಮಾಡಲ್ಲ ಅವ್ರು. ಈಶ್ವರಂದು ಇದು ಬೇಕು, ಇದು ಬೇಡವ. ಈಶ್ವರ ಸ್ಮಶಾನದ ಭಸ್ಮ ಹಚ್ಕೊಳ್ತಾನೆ ನೋಡು, ಅದು ಇನ್ಫೈನೈಟ್. ಭಸ್ಮದ ರಹಸ್ಯ ಹೇಳ್ಬಿಡ್ತೀನಿ ನೋಡು. ಶಿವ ಇನ್ಫೈನೈಟ್, ಅಂತ್ಯ ಇಲ್ಲದವನು, ಮೃತ್ಯುಂಜಯವ, ಚಿದಂಬರ ಮೂರ್ತಿ ಅವನು. ಈ ಭಸ್ಮಕ್ಕೆ ನೀನು ಎಷ್ಟು ಸಲ ಪೆಟ್ರೋಲ್ ಹಾಕಿ ಬೆಂಕಿ ಹೆಚ್ಚು, ಅದು ಭಸ್ಮ ಆಗೇ ಇರುತ್ತೆ. ಯಾವುದನ್ನು ನಾಶ ಇಲ್ಲ ಅದು ಶಿವ ಧರಿಸ್ತಾನೆ. ಯಾವುದು ಅಗ್ನಿ ಅದನ್ನು ಶಿವ ಧರಿಸ್ತಾನೆ. ರುದ್ರಾಕ್ಷಿ ಹಿಟ್ಟು ಅದನ್ನು ಧರಿಸ್ತಾನೆ. ಚರ್ಮಾಂಬರ ಹಿಟ್ಟು ಅದನ್ನು ಧರಿಸ್ತಾನೆ. ಲೆದರ್ ಹಿಟ್ಟು. ನಮ್ಮ ಎಲ್ಲ ಸನಾತನ ಧರ್ಮದ ಹಿಂದೆ ಒಂದು ಹಿಡನ್ ದೊಡ್ಡ ಸೈನ್ಸ್ ಇದೆ. ಅದನ್ನು ಹೇಳ್ತಾ ಹೋದ್ರೆ 1000 ದಿನ ಬೇಕು. ಖಂಡಿತ ಗುರುಗಳೇ. ನಿಮ್ಮ ಇಷ್ಟ ದೇವರು, ಬಹಳ ಇಷ್ಟಪಡುವಂತಹ ದೇವರು. ನಾನು ಮೊದಲು 2ನೇ ಕ್ಲಾಸ್ ಇರ್ತಾ ಶಿವನ ಉಪಾಸನೆ ಶುರು ಮಾಡಿದ್ದು. 4-5ನೇ ಕ್ಲಾಸಲ್ಲಿ ಗುರುವಾಯೂರಿಗೆ ಹೋದ, ಕೃಷ್ಣನ ಕದ್ಕೊಂಡ್ಬಂದವ್. 400 ರೂಪಾಯಿನೂ ಹೇಳ್ದೆ, 80 ರೂಪಾಯಿ ಇತ್ತು ಜೋಬಲ್ಲಿ. ಸುಳ್ಳು ಯಾಕೆ ಹೇಳು, ಸತ್ಯ ಹೇಳಬೇಕಲ್ಲ. ಸತ್ಯಂಬದ ಧರ್ಮಂಚಾರ ಅಂತ ನಮ್ದವನ್ನ 80 ರೂಪಾಯಿ ಇಟ್ಟು. ಅವಾಗ ಕವರ್ ಮುಚ್ಚಿಡ್ತಿದ್ರು. ಈ ಥರ ಅಂಗಡಿ ಶೋರೂಮ್ ಎಲ್ಲ ಇರಲಿಲ್ಲ. ನಮ್ಮ ಅಜ್ಜ ಪ್ರತಿ ವರ್ಷ ಶಬರಿಮಲೆಗೆ ಹೋಗೋರು. ನಮ್ಮ ಅಜ್ಜ ಒಂದು 50-60 ವರ್ಷ ಹೋಗಿದ್ದಾನೆ. ಅಮ್ಮನ ತಂದೆ, ಅಜ್ಜಿ 40-42 ವರ್ಷ, ನನ್ನ ತಂದೆ 36 ವರ್ಷ ಹೋಗಿರ್ಬೋದು. ಅವಾಗ ಕರ್ಕೊಂಡು ಹೋದಾಗ ಈ ಕನ್ಯಾಕುಮಾರಿಲೆಲ್ಲ ಸುತ್ತಾಕ್ಸ್ಕೊಂಬರೋರು. ಗುರುವಾಯೂರಿಗೆ ಹೋದಾಗ ಆ ಕೃಷ್ಣ ಇನ್ನೂ ಇದೆ ನಮ್ಮ ಆಶ್ರಮದಲ್ಲಿ. ಅವಾಗ ಕತ್ಕೊಂಡ್ಬಂದೆ. ಅದಕ್ಕೆ ಯಾವಾಗಲೂ ಹೇಳೋದು, ಇದು ಕದ್ದು ತಂದ ಕೃಷ್ಣ ಅಂತ. ಕೃಷ್ಣನ ಹೆಸರೇ ಕಳ್ಳ ಕೃಷ್ಣ, ನೀವು ಅದನ್ನ ಕತ್ಕೊಂಡು ಬಂದಿದ್ದೀರಿ. ಹಾಗಾಗಿ ಇಲ್ವಾ, ಕಳ್ಳನಿಗೆ ಕಳ್ಳನ ರೂಲ್ ಉಂಟ, ಅದು ಬಿಡತ್ಲಿ. ಆಮೇಲೆ 2 ಉಪಾಸನೆ, ಎಲ್ಲ ದೇವತಾ ಉಪಾಸನೆಯೂ ಮಾಡಿತ್ತು. ಆದರೆ ಕೊನೆಗೆ ಸುಪ್ರೀಂ ಆಗಿ ಮನಸ್ಸು ನಿಂತಿದ್ದು ಸತ್ಯವೇ ದೇವರು. ದೇವರು ಅನ್ನೋ ಶಬ್ದ ರೂಪ ಅಲ್ಲ, ತತ್ವ. ದಿವೀತಿ ದೇವ. ದಿವಿ ಅಂದ್ರೇನು? ಬೆಳಕು. ಕುವೆಂಪುಗೆ ಜ್ಞಾನ ಆದಾಗ, ಸೆಲ್ಫ್ ರಿಯಲೈಸೇಷನ್ ಆದಾಗ ಕುವೆಂಪುಗೆ ಒಂದು ಹಾಡು ಬರೀತಾರೆ, ಕರುಣಾಳು ಬಾ ಬೆಳಕೆ. ಆ ಹಾಡು ಬರೆಯೋದು ಅವಾಗ. ಆ ಕರುಣಾ ಬೆಳಕಂದ್ರೇನು? ದೇವರು. ಆ ಒಳಗೆ ಒಂದು ಬೆಳಕಿದೆ ಅಲ್ವಾ. ನೀನೊಂದು ಸುಮ್ಮನೆ ಕಣ್ಣು ಮುಚ್ಚು, ನಿಮ್ಮ ಮಾಡು ಪ್ರಾಕ್ಟಿಕಲ್. ನಿಮ್ಮ ಮನೆ ಜ್ಞಾಪಕ ಮಾಡ್ಕೊ, ಕಾಣುತ್ತಾ? ನಿನ್ನ ಆಫೀಸ್ ಚೇಂಬರ್ ಜ್ಞಾಪಕ ಮಾಡ್ಕೊ, ಕಾಣುತ್ತೆ ಅಲ್ವಾ. ಕಣ್ಣು ತೆಗಿ, ಕಾಣ್ತಲ್ಲ? ಕಣ್ಣು ತೆಗಿ ಹೇಳ್ತೀನಿ. ನಮಗೆ ಹೊರಗೆ ಸೂರ್ಯನ ಬೆಳಕಿಲ್ಲ ಅಂದರೆ ಕಾಣಲ್ಲ ಅನ್ನೋದು ಸೈನ್ಸ್. ರೆಟಿನಕ್ಕೆ ಹೋಗಿ ಆ ಬೆಳಕು ಹೋಗಿ ರಿಫ್ಲೆಕ್ಟ್ ಆಗಿ ಕಾಣಬೇಕು. ಜಗತ್ತಿಗೆ 2 ನೇತ್ರ, ಸೂರ್ಯ ಮತ್ತು ಚಂದ್ರ. ಇದು ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ, ಇದು ಅಗ್ನಿ ನೇತ್ರ. ಈಗ ಕಾಣ್ತಲ್ಲ ಮನೆ, ಈ ಕಣ್ಣು ಕ್ಲೋಸ್ ಆಗಿತ್ತು. ಯಾವ ನೇತ್ರದಲ್ಲಿ? ಅಗ್ನಿ ನೇತ್ರದ ಮೂಲಕ ಕಾಣ್ತು. ಅದನ್ನೇ ಥರ್ಡ್ ಐ ಅಂತಾರೆ. ಅದಕ್ಕೆ ಪ್ರಾಕ್ಟಿಕಲಿ ತೋರಿಸಿದ್ದು. ಬೆಳಕು ನನ್ನ ಒಳಗೂ ಉಂಟು, ಹೊರಗೂ ಉಂಟು. ಒಳಗೆ ಖಂಡವಾಗಿದೆ, ಈ ಅಂಗುಷ್ಟ ಪ್ರಾಣದ ಹಾಗೆ ಇದೆ. ಅದಕ್ಕೆ ಇಷ್ಟಲಿಂಗ ಅಂಗುಷ್ಟದ ಹಾಗೆ ಇಟ್ಟಿರ್ತಾರೆ. ಆಮೇಲೆ ಈ ಶಾಸ್ತ್ರದಲ್ಲಿ ಹಿಂದೆ ಯಂತ್ರಗಳನ್ನು ಬರಿಬೇಕಾದ್ರೆ ಅಂಗುಷ್ಟಕ್ಕೆ ಸಂಬಂಧಪಟ್ಟು ಬರಿತಿದ್ರು. ನಾಡಿಶಾಸ್ತ್ರ ನಿಂತಿದ್ದು ಅಂಗುಷ್ಟದ ಮೇಲೆ. ಅಗಸ್ತ್ಯ ನಾಡಿ, ವಸಿಷ್ಠ ನಾಡಿ ಎಲ್ಲ ಇದೆ. ಈಗಲೂ ಇದೆ ವೈದ್ಯನಾಥೇಶ್ವರ ಟೆಂಪಲಲ್ಲಿ. ನಮ್ಮ ಸನಾತನ ಧರ್ಮ ಈಗಿಂದ ಸಾಯ್ಲಿ, ಎಷ್ಟೋ ಜನ್ಮದ್ದು ನಾಡಿಯಿಂದ ಹೇಳುತ್ತದೆ. ಆಯುರ್ವೇದ ಶುರು ತೋರಿಸಿದ್ದು ನಾಡಿಗಳನ್ನು. ನಮ್ಮ ದೇಹದಲ್ಲಿ 74 ಲಕ್ಷ ನಾಡಿ ಇದೆ. ಅದರಲ್ಲಿ ಡಕ್ಟ್ಸ್ ಅಂತ ಹೇಳ್ತೀವಿ. 24
ತುಂಬ ಇಂಪಾರ್ಟೆಂಟ್ ನಾಡಿಗಳು. ನಮ್ಮ ಗಾಯತ್ರಿ ಅಕ್ಷರವು 24 ಇರೋದು. ಅದನ್ನು ಹೇಳೋದ್ರಿಂದ 24 ನಾಡಿಗಳು ಆ್ಯಕ್ಟಿವ್ ಆಗುತ್ತೆ. ಅವನು ದೀಹಿ ಬುದ್ಧಿ ಪ್ರಚೋದನೆ ಆಗುತ್ತೆ. ಮೆದುಳನ್ನೇ ಸರಿ ಮಾಡೋ ಮಂತ್ರಗಳು ಈ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಮೃತ್ಯುವನ್ನು ತಡೆಯೋ ಮೃತ್ಯುಂಜಯ ಮಂತ್ರ ಕೊಟ್ಟಿದ್ದಾರೆ. ಆರೋಗ್ಯವನ್ನು ಸರಿ ಮಾಡುವ ಸೂರ್ಯ ಮಂತ್ರಗಳು ಕೊಟ್ಟಿದ್ದಾರೆ. ಶತ್ರು ಪರಾಜಯ ಮಾಡೋ ಆದಿತ್ಯ ಹೃದಯ ಕೊಟ್ಟಿದ್ದಾರೆ. ಸನಾತನದಲ್ಲಿ ಇಲ್ದಿದ್ದು ಏನಿಲ್ಲ. ದುಡ್ಡು ಬರಲಿಕ್ಕೆ ಕನಕದಾರ ಸ್ತುತಿ ಕೊಟ್ಟಿದ್ದಾರೆ. ಕುತ್ತಿಗೆಗೆ ಹಗ್ಗ ಬಂದಾಗ ನರಸಿಂಹ ಕರಾವಲಂಬ ಸ್ತೋತ್ರ ಉಂಟು. ಎಲ್ಲ ಋಷಿಗಳ ಕೊಡುಗೆ ಉಂಟು. ಎಲ್ಲರೂ ಆಚಾರ್ಯತ್ರಯರು ಕೊಟ್ಟಷ್ಟು, ಶಂಕರರು ಮಧ್ವರು ವಾದಿರಾಜರೆಲ್ಲ ಕೊಟ್ಟಷ್ಟು ಶ್ಲೋಕಗಳು ಯಾರೂ ಕೊಟ್ಟಿಲ್ಲ. ನಾನು ಹೇಳೋದು, ಗುರು ತೋರಿಸ್ಕೊಟ್ಟ ದಾರಿಲಿ ಹೋದಾಗ ಕನ್ಫ್ಯೂಷನ್ ಕಮ್ಮಿ. ಈಗ ನೋಡು, ತುಂಬ ಜ್ಯೋತಿಷ್ಯದ ಬಗ್ಗೆ ತುಂಬ ಅಧ್ಯಯನ ಮಾಡಲಿಲ್ಲ ಅಂದರೆ ವ್ಯತ್ಯಾಸ ಮಾಡಿ ಸೊಲ್ಯೂಷನ್ ಹೇಳ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಕ್ಕಿಂತ ಕೆಟ್ಟ ಗಾಳಿಲಿ ಗುಂಡೊಡಿಲಿಕ್ಕೆ ಹೋಗ್ಬಾರ್ದು. ಈಗ ಗುರುಗ್ರಹಕ್ಕೆ ಏನೋ ಒಂದು ರತ್ನ ಇರುತ್ತೆ, ಅವನಿಗೆ ಆ ಗುರು ದಶೆಯಲ್ಲಿ ಆ ಪ್ಯೂರ್ ರತ್ನ ಧರಿಸಿದಾಗ ಸ್ವಲ್ಪ ಅದರ ಇನ್ಫ್ಲೂಯೆನ್ಸ್ ಇರುತ್ತೆ, ವೇವ್ ಲೆಂತ್ ಅಟ್ರಾಕ್ಟ್ ಆಗ್ತಿರುತ್ತೆ. ಅವನೆಲ್ಲರೂ ಆ ಕಾಲಕ್ಕೆ ಅದಕ್ಕೆ ವೇದಗಣಿತ ಅಂತಾರೆ. ಈ ಗಣಿತದ ಅಪ್ಪ ಒಂದುಂಟು, ವೇದಗಣಿತ. ಅದನ್ನು ಕಲ್ತಿರ್ಬೇಕು ಜ್ಯೋತಿಷ್ಯದಲ್ಲಿ. ಅದು ಕಲೀಲಿಕ್ಕೆ 8 ವರ್ಷ ಉಂಟು. ಈಗಿನ ಜ್ಯೋತಿಷ್ಶಾಸ್ತ್ರ ಎಲ್ಲ ನಂಗೆ ಅಧ್ಯಯನ ಮಾಡಿದ ಸಂಖ್ಯೆ ಕಮ್ಮಿನೇ. ಸಂಖ್ಯಾಶಾಸ್ತ್ರವನ್ನು ಕೊಟ್ಟವನು ಕಪಿಲ ಮಹಾಮುನಿ. ಸಂಖ್ಯಾಶಾಸ್ತ್ರ ಕೊಟ್ಟವನು ಕಪಿಲ ಮಹಾಮುನಿ. ಕಪಿಲ ಕೊಟ್ಟ ವಿದ್ಯೆ ಅದು. ಜ್ಯೋತಿಷ್ಶಾಸ್ತ್ರವನ್ನು ನಾನು ಹೇಳಿದೆ, ವರಹ ಮೀನ ಸುಮಾರು ಜನ ಇದ್ದಾರೆ. ಅದ್ರ ಸುಮಾರು ಜನ ರಿಸರ್ಚ್. ತಂತ್ರ ಮಾರ್ಗವನ್ನು ಅಭಿನವ ಗುಪ್ತ ಕೊಟ್ಟಿದ್ದ. ಎಲ್ಲದಕ್ಕೂ ಒಂದೊಂದು ನಾವು ಓದ್ತಾ ಅದನ್ನು ಇನ್ ಡೀಟೇಲ್ ಓದಿದಾಗ ಯು ಶುಡ್ ಗೆಟ್ ಕ್ಲಾರಿಟಿ. ಇನ್ನೊಬ್ಬರಿಗೆ ಹೇಳಲಿಕ್ಕಾಗತ್ತೆ. ಈ ಭಸ್ಮ ಯಾರೋ ಸುಮ್ಮನೆ ಕೇಳಿದೆ, ನೀವು ರುದ್ರಾಕ್ಷಿ ಹಾಕಲ್ಲ, ಭಸ್ಮ ಹಾಕಲ್ಲ, ಅದೆಲ್ಲ ಕೇಳಿದೆ. ಒಳಗೆ ಭಸ್ಮ ಆಗೋದು ಶ್ರೇಷ್ಠವು, ಹಣೆಗೆ ಭಸ್ಮ ಹಚ್ಚೋದು ಶ್ರೇಷ್ಠ. ಹಂಗಂತ ಹಣೆಗೆ ಭಸ್ಮ ಹಚ್ಚೋದು ಅಶುದ್ಧ ಅಂತಲ್ಲ. ದೇಹವನ್ನೇ ರುದ್ರಾಕ್ಷಿ ಮಾಡ್ಲಿಕ್ಕೆ ನೋಡು ನಾನು. ತಪಸ್ಸಿಂದ ಆಗ್ತದದು ಅಲ್ವಾ? ಇದೇ ಗಂಗೆನೆಲ್ಲ ಅಗಸ್ತ್ಯರಲ್ಲಿ ಶಿವಗಂಗೆಯಲ್ಲಿ ಕರೆದಿಟ್ಟಿದ್ದು, ಬೋರ್ವೆಲ್ ಹಾಕಿದ್ರಂತ. ಸಿದ್ಧಗಂಗೆಯಲ್ಲಿ ಕರೀಲಿಲ್ಲ ಅದೇ ಗಂಗೆಯನ್ನು. ಕಾಡಮಲ್ಲೇಶ್ವರದಲ್ಲಿ ಬೆಂಗಳೂರಲ್ಲಿ ನಂದಿಬಾಯಿಂದ ಬರ್ತುಂಟಲ್ಲ ಗೌತಮರ ತಪಸ್ಸು. ಹಾಲರಾಮೇಶ್ವರದಲ್ಲಿ ಆ ಗಂಗೆಯನ್ನು ವಸಿಷ್ಠರು ಕರೆದ್ರು. ತಪಸ್ಸಿಗೆ ಅಷ್ಟು ಫಲ ಇದೆ. ನಾನು ಹೇಳೋದು, ಫಸ್ಟ್ ಗೋ ಆ್ಯಂಡ್ ರಿಸರ್ಚ್. ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ದ ಹೀರೋ, ದೆನ್ ಲಿವ್ ಲೈಕ್ ಹೀರೋ, ಆ್ಯಂಡ್ ದಟ್ ಈಸ್ ದ ರಿಯಲ್ ವರ್ಷಿಪ್ ಆಫ್ ಹೀರೋ. ದೇವರ ಪೂಜೆ ಅಂದರೆ ಹೀಗೆ. ಫಸ್ಟು ತಿಳಿ ದ್ವೈತ, ತಿಳಿದ ಮೇಲೆ ಅದನ್ನು ಅನುಭವಿಸು ವಿಶಿಷ್ಟ ಅದ್ವೈತ. ಕೊನೆಗೆ ಅದೇ ಅದು ಅದ್ವೈತ. ಅದನ್ನು ಮೀರು, ಅದು ಪೂರ್ಣ ಶೂನ್ಯ. ಬುದ್ಧ ಹೇಳಿದ್ದ ಅಲ್ಲಮರ ಶೂನ್ಯ. ಖಂಡಿತ ಗುರುಗಳೇ. ನಂದೊಂದು ಪ್ರಶ್ನೆ.